ನಮ್ಮ ಎಲ್ಲ ಆತ್ಮೀಯ ಗೆಳೆಯರಿಗೆ ನಮಸ್ಕಾರಗಳು. ನಾವೆಲ್ಲರೂ ಯಶಸ್ವಿಯಾಗಿ ಇನ್ನೊಂದು ವರ್ಷದ ಅಂತ್ಯಕ್ಕೆ ತಲುಪುತ್ತೇವೆ. ಕೀರ್ತನೆ 9:1 ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವನು. ಹೌದು ಸ್ನೇಹಿತರೆ, ಈ ವರ್ಷ ದೇವರು ನಮಗೆ ನೀಡಿದ ಆಶೀರ್ವಾದಗಳನ್ನು ಎಣಿಸೋಣ ಮತ್ತು ನಮ್ಮ ಜೀವನದ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ನಮ್ಮನ್ನು ಇಲ್ಲಿಯವರೆಗೆ ತಂದಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ದೇವರಿಗೆ ಧನ್ಯವಾದ ಹೇಳುವುದು ಏಕೆ ಮುಖ್ಯ ಎಂದು ನಿಮಗೆ ತಿಳಿದಿದೆಯೇ? ಧನ್ಯವಾದ ಸಲ್ಲಿಸುವುದು ನಾವು ದೇವರ ಆಶೀರ್ವಾದಗಳನ್ನು ಎಣಿಸುವ ಹಾಗೆ ಮಾಡಿ ನಮ್ಮಲ್ಲಿ ಆನಂದವನ್ನುಂಟು ಮಾಡುತ್ತದೆ. ನಮ್ಮ ದೃಷ್ಟಿಯನ್ನು ನಮ್ಮ ಮೇಲಿನಿಂದ ದೇವರ ಒಳ್ಳೆಯತನದೆಡೆಗೆ ಹರಿಸಲು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಮುಂದುವರಿಯಲು ನಮಗೆ ಸಹಾಯ ಮಾಡುತ್ತದೆ. ನಮ್ಮ ಹೃದಯದಿಂದ ತಿಳಿದಿರುವ ಮತ್ತು ತಿಳಿದಿಲ್ಲದ ಹೆಮ್ಮೆಯನ್ನು ತೆಗೆದುಹಾಕುತ್ತದೆ. ವಿನಯದಿಂದಿರಲು ನಮ್ಮ ಹೃದಯ ಮತ್ತು ಮನಸ್ಸನ್ನು ತರಬೇತುಗೊಳಿಸುತ್ತದೆ. ಅಂತೆಯೇ ನಿಮ್ಮ ಸುತ್ತಲಿರುವ ಜನರಿಗೂ ಕೃತಜ್ಞರಾಗಿರಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯವಾಗಿದೆ. ಈಗಲೇ ಈ ವರ್ಷ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದ ಎಲ್ಲರಿಗೂ ನೀವು ಧನ್ಯವಾದ ಎಂಬ ಒಂದು ಮಾತನ್ನು ಹೇಳಿರಿ. ಕೃತಜ್ಞತೆಯ ತಿಂಗಳು ನಿಮ್ಮದಾಗಲಿ.